ಭೀಮನಡಿಗೆ ಪಥಸಂಚಲನಕ್ಕೆ ಎರಡೆರಡು ಬಾರಿ ಅನುಮತಿ ನೀಡುವ ಮೂಲಕ ತಹಸೀಲ್ದಾರ್ ತಮ್ಮ ಮನಬಂದಂತೆ ವರ್ತಿಸಿದ್ದಾರೆ. ಸಚಿವರ ಕೈಗೊಂಬೆಯಾಗಿ ತಹಸೀಲ್ದಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಚಿತ್ತಾಪುರದಲ್ಲಿ ತುಘಲಕ್ ದರ್ಬಾರ್ ನಡೆಯುತ್ತಿದೆ ಎಂದು ಬಿಜೆಪಿ ತಾಲೂಕಾಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಎಸ್ಎಸ್ ಪಥಸಂಚಲನಕ್ಕೆ ಚಿತ್ತಾಪುರ ತಾಲೂಕಾ ಕಂದಾಯ ವ್ಯಾಪ್ತಿಯಲ್ಲಿ ಇರುವವರಿಗೆ ಅವಕಾಶ ನೀಡಲಾಗಿತ್ತು ಹಾಗೂ 350 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಸಂಚಲನಕ್ಕೆ ಬರುವವರ ಐಡಿ ಕಾರ್ಡ್ ಪರಿಶೀಲನೆ ನಡೆಸಿ ಬ್ಯಾರಿಕೇಡ್ ಹಾಕಿ ನಾಕಾ ಬಂದ್ ಹಾಕಿ ಪಥಸಂಚಲನ ಫೇಲ್ ಮಾಡುವ ಉದ್ದೇಶದಿಂದ ಪೊಲೀಸರು ತುಂಬ ಚಿತ್ರಹಿಂಸೆ ನೀಡಿದರು. ಆದರೆ ಭೀಮನಡಿಗೆ ಪಥಸಂಚಲನಕ್ಕೆ ಯಾವುದೇ ಬ್ಯಾರಿಕೇಡ್ ಹಾಕಿಲ್ಲ, ಯಾರನ್ನು ತಪಾಸಣೆ ನಡೆಸಿಲ್ಲ ಮತ್ತು ಇಂತಿಷ್ಟೇ ಜನರು ಭಾಗವಹಿಸಬೇಕಂತ ಹೇಳಿಲ್ಲ ಮತ್ತು ಸಮಯ ಪರಿಪಾಲನೆ ಮಾಡಿಲ್ಲ. ಹೀಗಾಗಿ ಇಲ್ಲಿ ಅಧಿಕಾರಿಗಳು ತಾರತಮ್ಯ ಮಾಡಿ ಕಾನೂನು ತಮಗೆ ಬೇಕಾದ ಹಾಗೆ ಬಳಸಿಕೊಂಡಿದ್ದಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಬೆಣ್ಣೂರ್ಕರ್ ಮಾತನಾಡಿ, ಕಾನೂನು ಎಲ್ಲರಿಗೂ ಒಂದೇ ಇರುವಾಗ ಇಲ್ಲಿಯ ತಹಸೀಲ್ದಾರ್ ಸೇರಿದಂತೆ ತಾಲೂಕು ಆಡಳಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಒಂದು ಕಾನೂನು, ಭೀಮನಡಿಗೆ ಪಥಸಂಚಲನಕ್ಕೆ ಇನ್ನೊಂದು ಕಾನೂನು ಮಾಡಿ ಕಾನೂನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ಕಿಡಿಕಾರಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ನಾಗರಾಜ್ ಮಂಕಲಗಿ, ಸುರೇಶ್ ಬೆನ್ಕಳ್ಳಿ, ಬಿಜೆಪಿ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಬೆಮ್ಮೆನವರ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹುಗಾರ್, ಶಿವರಾಮ್ ಚೌಹಾಣ್, ರಾಜು ದೊರೆ ಹಾಜರಿದ್ದರು. ಅಣ್ಣಾರಾಯ್ ವಿವಣಿ, ಆರ್ಜೆ ಕನ್ನಡ ನ್ಯೂಸ್, ಚಿತ್ತಾಪುರ. ನಿನ್ನೆ ಒಂದು ಮೆರವಣಿಗೆ ಮಾಡ್ಯಾರ. ಅದಕ್ಕೆ ಮೆರವಣಿಗೆ, ಪ್ರತಿಭಟನೆ, ಹೋರಾಟ, ಚಳುವಳಿ ಮತ್ತು ಇವೆಲ್ಲ ಸಂಕೀರ್ಣ ಇವು ಏನು ಮಾಡ್ಲಿಕ್ಕೆ ಎಲ್ಲರಿಗೂ ಸಂವಿಧಾನದಾಗ ನಮ್ಗೆ ಅವಕಾಶ ಅದ. ಮತ್ತು ಅವ್ರು ನಿನ್ನೆ ಮಾಡಿದ ಸಲಕ್ಕೆ ನಮ್ಗೆ ಸ್ವಾಗತ ಅದ. ನಮ್ಮ ಪಕ್ಷದಿಂದ ನಾವು ಯಾವಾಗಲೂ ಸಂವಿಧಾನ ಸಮರ್ಪಣೆ ಮಾಡ್ತೀವಿ. ನಾವು ಇವರು ಮಾಡ್ಯಾರ, ಅದಕ್ಕೆ ಸ್ವಾಗತ ಅದ, ಅದ್ರದ್ದೇನಿಲ್ಲ. ಈ ತಾಲೂಕಾ ಆಡಳಿತ ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ತಗ್ಲಕ್ ದರ್ಬಾರ್ ಇವರು ರಾತ್ರಿಗೆ ಒಂದು ಆದೇಶ, ಬೆಳಿಗ್ಗೆ ಒಂದು ಆದೇಶ, ನಿನ್ನೆ ಒಂದು ಆದೇಶ, ಇವತ್ತೊಂದು ಆದೇಶ ಮಾಡಿದರು. ನಮಗೆ ಏನಂತಂದ್ರೆ 300 ಜನರು RSSಗೆ 350 ಜನರದೊಂದು ರಿಸ್ಟ್ರಿಕ್ಷನ್ ಮಾಡಿದರು. ಅವರು ಏನೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ. ಮತ್ತು ನಮಗೇನಂದ್ರು ಒಂದು ಕಂದಾಯ ತಾಲೂಕದವರು ಅಷ್ಟೇ ಭಾಗವಹಿಸ್ಬೇಕಂತಂದ್ರು. ಅವ್ರಿಗಂತೂ ಮನಸ್ಸಿಗೆ ಬಂದಂಗೆ ಬಿಟ್ಟರು. ಎಲ್ಲಿ ಬೀದರ್ಲಿಂದ ಬಂದರು, ಮಹಾರಾಷ್ಟ್ರಲಿಂದ ಬಂದರು, ಸೊಲಾಪುರ, ಗುಲ್ಬರ್ಗ, ಬೀದರು, ಲಾತೂರು ಆ ಕಡೆ ಎಲ್ಲ ಜನರು ಬಂದರು. ಮತ್ತು ಮೋರ್ ದನ್ 90% ಇಲ್ಲಿ ಸ್ಥಳೀಯರೇ ಇದ್ದಿಲ್ಲ, ಎಲ್ಲ ಹೊರಗಿನವ್ರಿಗೆ ತಗೊಂಡು ಇಲ್ಲಿ ಬಂದು ಇವರು ಇದು ಮಾಡಿದ್ರು. ಅದು ಏನು ಮಾಡಿದ್ರಪ್ಪ ಅಂತಂದ್ರೆ, ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಜೈ ಅನ್ನೋಕ್ಕಿಂತ ಮೊದಲು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಜೈ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಜೈ ಹೊಡೆಸಲಕ್ಕೆ ಇದು ಕಾರ್ಯಕ್ರಮ ಮಾಡ್ಯಾರ. ಇಂದ್ರೆ ಅಂಬೇಡ್ಕರ್, ಯಾಕಂದ್ರೆ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಅವ್ರದ್ದು, ಅವ್ರಿಗೆ ಜೈ ಹೊಡಿಬೇಕಾಗಿತ್ತು. ಈ ಉದ್ದೇಶ ಏನಂತಂದ್ರೆ ಪ್ರಿಯಾಂಕಗೆ ಜೈ ಹೊಡಿಬೇಕು. ಮೊನ್ನೆ RSS ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದಾಗ ಒಂದು ಇದ್ರದ್ದೊಂದು ಚರ್ಚೆ ಆಗ್ಯದ, ರಾಷ್ಟ್ರ ಮಟ್ಟ ಪ್ರಚಾರ ಸಿಕ್ಕ್ಯದ. ಅದ್ರ ಕೌಂಟರ್ನಾಗ ಇವ್ರು ಮಾಡ್ಯಾರ. ಇವ್ರು ಉದ್ದೇಶ ಅಂತೂ ಒಳ್ಳೇದಿಲ್ಲ. ಇವರು ಇದೊಂದು ವ್ಯಂಗ್ಯ ಅದ ಇದು ಸಂವಿಧಾನವನ್ನು. ಯಾಕಂತಂದ್ರೆ ಯಾಕಂತಂದ್ರೆ ನೋಡ್ರಿ, ಯಾರಿಗೆ ಅದು ಪರ್ಮಿಷನ್ ಕೊಡಬೇಕಾಗಿತ್ತು. ಪರ್ಮಿಷನ್ ಕೊಡ್ಲಾರ್ದೆ ತಹಸೀಲ್ದಾರ್ ಅವರು ರಾತ್ರಿ ನಮ್ಗೆ 12ಕ್ಕೆ RSSದವ್ರಿಗೆ ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರ. ಮತ್ತು ಮುಂದೆ ತಾವೇ ಕೋರ್ಟ್ನಾಗ ಹೋಗಿ ಸರೆಂಡರ್ ಆಗ್ತಾರೆ. ಏನಂತಂದ್ರೆ ಕೋರ್ಟ್ ತಪರಕ್ಕೆ ಆಗ್ತದ, ಚೀಮಾರಿ ಆಗ್ತದ ಅಂತೇಳಿ ಹಾಗೆ ಏನು ಮಾಡ್ಯಾರ, ಹೋಗಿ ತಾವೇ ಹೇಳ್ಯಾರ ಈ ಥರ ಇವ್ರಿಗೆ ಈಗ ಈ ಕಡೆ ಹೋಗ್ಬೇಕು, ಇಷ್ಟೇ ಜನ ಹೋಗ್ಬೇಕು, ತಾಲೂಕದವ್ರು ಇರಬೇಕು, ಈ ಥರ ಏನೋ ಹೋಗಿ ಆ ಕೋರ್ಟಿಗೆ ಏನೋ ಮಿಸ್ಗೈಡ್ ಮಾಡ್ಯಾರ ಇವರು. ಸರಿ, ನಮ್ಮ ಉದ್ದೇಶ ಏನಿತ್ತಂದ್ರೆ ಒಂದು ಪಥಸಂಚಲನ ಮಾಡಬೇಕಾಗಿತ್ತು. ತಾಲೂಕು ಆಡಳಿತ ಮಾತನ್ನು ಗೌರವಿಸ್ಬೇಕಂತ ನಾವು ಶಾಂತಿಯುತ ಮಾಡಿವಿ. ಮತ್ತು ಇವ್ರಿಗಂದ್ರೆ ಬಜಾರ್ಲಿಂತ ಮೆರವಣಿಗೆ ಮಾಡ್ಲಕ್ಕ ಇಷ್ಟು ಜನ ರಿಸ್ಟ್ರಿಕ್ಷನ್ ಇಲ್ಲ, ಹೊರಗಿನವ್ರಿಗಿಲ್ಲ, ಒಳಗಿನವ್ರಿಗಿಲ್ಲ, ಮನಸ್ಸಿಗೆ ಬಂದಾಗ ಮಾಡ್ಯಾರ. ಮತ್ತು ಕಟೌಟ್ ಮುನ್ಸಿಪಾಲ್ಟಿಯವರು ಎಷ್ಟು ಜೆಂಡಗಳು ಕಟ್ಟ್ಯಾರ, ಅದು ಎಷ್ಟು ಪರ್ಮಿಷನ್ ತೊಗೊಂಡ್ರ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಕಟ್ಟ್ಯಾರ. ಇವರು ಮನಸ್ಸಿಗೆ ಒಟ್ಟದು ಏನಾದ ಅಂತಂದ್ರೆ, ಇದು ಸಂವಿಧಾನ ವಿರೋಧಿಗಳು, ಸಂವಿಧಾನವನ್ನು ಧ್ವಂಸ ಮಾಡೋರು, ಅವರು ಸಂವಿಧಾನ ರಕ್ಷಣೆ ಅಂತ ಮಾಡ್ಕೊಂಡಿದ್ದು. ಅದಂತ ಪ್ರಜಾಪ್ರಭುತ್ವ ಅತ್ಯಂತ ವ್ಯಂಗ್ಯ. ಇದಕ್ಕೆ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಇದಂತೂ ಅಧಿಕಾರಿಗಳು ಅನ್ನೋಂತಂದ್ರೆ ಅವರು ಒಬ್ರು ಯಾರ್ದೋ ಒಂದು ಮಂತನದ ಗುಲಾಮರಾಗ್ಬಿಟ್ರ, ಭಾಳ ಮಜ್ಬೂರವ್ರು. ಅವ್ರಿಗೆ ಆಮೇಲೆ ಪೊಲೀಸರು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ರ. ಅವಾಗ ಯಾರು ಬ್ಯಾರಿಕೇಡ್ಗಳು ಹಾಕ್ಯಾರ, ಇಲ್ಲಿ ಬಂತಲ್ಲಿ ಬ್ಯಾರಿಕೇಡ್ ಹಾಕಿ ಎಲ್ಲರಿಗೆ ಯಾವ ಊರು ಏನು ಊರಾಗ ಯಾವ್ಯಾವ ಲಗ್ನಗಳು ನಡೆದವ್ರು, ಲಗ್ನದವ್ರು ನಿಮ್ಮ ಗಾಡಿಗಳು ಎಲ್ಲಿಂದ ಬರ್ತಾವ, ನಿಮ್ಗೆ ಎಷ್ಟು ಜನ ಬರ್ತಾರ, ಯಾರ್ಯಾರು ಬರ್ತಾರ, ಅಲ್ಲಿ ಹೋಗೋದು ಇದು ಮಾಡೋದು, ಎಷ್ಟು ಅವರು ಅವತ್ತು RSS ಕಾರ್ಯಕ್ರಮ ಫೇಲ್ ಮಾಡ್ಬೇಕಂತೇಳಿ ಅವರು ಏನಿಲ್ಲ. ಅದು ಉದ್ದೇಶ ಅದೇ ಇತ್ತು ಅವ್ರದ್ದು. ಅಷ್ಟು ಅದ್ದೂರಿ ಆದ್ಮ್ಯಾಗ ಆ್ಯಕ್ಚುಲಿ ಪೊಲೀಸರಿಗೆ ಭಾಳ ಇನ್ಸಲ್ಟ್ ಆಗ್ಯದ, 2-3 ಅಷ್ಟೇ. ಬಟ್ ನಿನ್ನೆ ಅದು ಯಾವುದೇ ಇದಿಲ್ಲ. ನಿನ್ನೆ ಏನೇನೇನಿದಿಲ್ಲ, ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ, ಏನಿಲ್ಲ, ಮನಸ್ಸಿಗೆ ಬಂದಾಗ ಮಾಡ್ಯಾರ. ಅದೇನೋ ಒಂದು ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಮಾಡ್ದಂಗೆ ಮಾಡ್ಯಾರ. ಅದಕ್ಕೆ ನಾನು ಈ ಕಾರ್ಯಕ್ರಮ ನಿನ್ನೆ ಏನು ಮಾಡ್ಯಾರ, ಅದಕ್ಕೆ ಸಂವಿಧಾನವನ್ನು ಇವರು ಧ್ವಂಸ ಇದು ಮಾಡ್ಯಾರಲ್ಲ, ಅದಕ್ಕೆ ನಾನು ಅತ್ಯಂತ ಉಗ್ರವಾಗಿ ಖಂಡಿಸ್ತೀನಿ. ಮತ್ತು ಆಡಳಿತ ಸಂಪೂರ್ಣವಾಗಿ ಕುಶಲಕ ಈ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಮೂಲ ಕಾರಣ ಈ ಭಾಗದ ಜಿಲ್ಲಾ ಆಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಇಲ್ಲಿರುವಂಥ ಜನಪ್ರತಿನಿಧಿ ಆಗಿರ್ಬೋದು. ಇಂಥ ಒಂದು ದುರ್ವ್ಯವಸ್ಥೆ ಇವತ್ತಿನ ದಿನ
ಈ ಒಂದು ತಾಲೂಕು ಆಡಳಿತ ನಡ್ಕೊಂಡೋದಕ್ಕೂ ಭಾಳ ಖಂಡನೀಯ. ಅಂತ ಒಂದು ಅಧಿಕಾರಿಗೆ ತಕ್ಕ ಪಾಠ ಕಲಿಸೋಂಥ ಜನಗಳು ಮುಂದೆ ಬರ್ತದಮ್ಮ ಅಂತ ಮಾತು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.